ನಮಸ್ಕಾರ. ನಾನಿವತ್ತು ನಿಮಗೆ ಪಾರಂಪರಿಕ ನಾಡಿ ವೈದ್ಯರನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇವರ ಹೆಸರು ಶ್ರೀಯುತ ಕೃಷ್ಣ ತಿಮ್ಮೇಗೌಡರು ಅಂತ ಹೇಳಿ. ಇವರು ಸುಮಾರು 40 ವರ್ಷಗಳ ಸುದೀರ್ಘಾವಧಿಯಲ್ಲಿ ಈವರೆಗೂ ಇವರು ಅನೇಕ ರೋಗಿಗಳನ್ನು ಗುಣಪಡಿಸ್ತಾ ಬಂದಿದ್ದಾರೆ. ನನಗೆ ಇವರ ಪರಿಚಯ ಸುಮಾರು 20 ವರ್ಷದಿಂದ ಈ ಕಡೆ ಆಗಿದೆ. ನಾನು ನೋಡಿದಾಗ ಇವರಿಂದ ಗುಣಮುಖರಾಗಿ ಅನೇಕ ಜನರು ಇವತ್ತು ಆರೋಗ್ಯವಾದ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ನಾನು ಇವರ ಪರಿಚಯವನ್ನು ನಿಮಗೆ ಯಾಕೆ ಮಾಡಿಕೊಡ್ತಾ ಇದ್ದೀನಿ ಅಂತ ಹೇಳಿದರೆ, ಇವತ್ತಿನ ಕಾಲದಲ್ಲಿ ಅನಾರೋಗ್ಯದಿಂದ ಬಳಲ್ತಾ ಇರೋರು ತುಂಬ ಜನರು ಇದ್ದಾರೆ. ಹಾಗಾಗಿ ಇವರಿಂದ ನಿಮಗೆ ಏನಾದರೂ ಉಪಯೋಗ ಆಗ್ಬೋದು ಅನ್ನೋ ಒಂದು ಸಣ್ಣ ಆಸೆಯಿಂದ ಇವರ ಪರಿಚಯವನ್ನು ನಾನು ಇವತ್ತು ನಿಮಗೆ ಮಾಡಿಕೊಡ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ. ಪಾರಂಪರಿಕ ಪದ್ಧತಿಯಲ್ಲಿ ಅಥವಾ ನಾಟಿಯಲ್ಲಿ ಅನೇಕ ವಿಧಾನಗಳಿದೆ. ನಾಟಿ ಬೇರೆ, ನಾಡಿ ಬೇರೆ, ಆಮೇಲೆ ಏಕಮೂಲಿಕ ಬೇರೆ, ಬಹುಮೂಲಿಕ ಬೇರೆ, ಈ ರೀತಿಯಲ್ಲಿ ಔಷಧಿಗಳನ್ನು ಎಲ್ಲರೂ ಕೊಡ್ತಾರೆ. ಅದರಲ್ಲಿ ನನ್ನ ಔಷಧಿ ಕೊಡುವ ವಿಧಾನ ಅಥವಾ ಪದ್ಧತಿ ಅಂದರೆ ನಾಡಿ ಮತ್ತು ನಾಟಿ. ನಾಡಿಯಿಂದ ಕಾಯಿಲೆಗಳನ್ನು ಚೆಕ್ ಮಾಡ್ಕೊಳ್ಳೋದು, ಆಮೇಲೆ ನಾಟಿ ವನಸ್ಪತಿ ಔಷಧಿಗಳನ್ನು ಕೊಡೋದು. ನಾಟಿ ನೀವು ಕಾಡಲ್ಲೇ ನಿಮ್ಮ ಜಾಗದಲ್ಲೇ ನೀವು ವನಸ್ಪತಿಗಳನ್ನು ಬೆಳೆಸ್ತೀರಲ್ಲ? ಬೆಳೆಸ್ತೇವೆ, ತುಂಬ ಬೆಳೆಸ್ತೇವೆ. ನಾವು ನಮ್ಮಲ್ಲೇ ಬೆಳೆಸ್ತೇವೆ ಹೇಳಲ್ಲ, ನಮಗೆ ತುಂಬ ಜಾಗ ಕಡಿಮೆ ಇರೋದ್ರಿಂದ ಎಲ್ಲ ಕಡೆಯಲ್ಲೂ ಬೆಳೆಸ್ತೇವೆ ನಾವು. ಈಗ ನಿಮ್ಮಂಥವರು ಅಥವಾ ಯಾರು ಪರಿಸರ ಆಸಕ್ತಿ ಇದ್ದವರು ಅಥವಾ ವನಸ್ಪತಿ ಅಭಿಮಾನಿಗಳು, ವನಸ್ಪತಿ ಆಸಕ್ತಿ ಇದ್ದವರಿಗೆ ಅವರವರ ಸ್ಥಳದಲ್ಲೂ ನಾವು ಸಸ್ಯಗಳನ್ನು, ಇಂಥ ಸಸ್ಯಗಳನ್ನು ಈ ರೀತಿ ಬೆಳೆಸಿ ಇದು ಇಂಥ ಔಷಧಿ ಬರ್ತದೆ ಹೇಳಿ ಅವ್ರಿಗೆ ನಾವು ಅದನ್ನು ಹೇಳ್ತೇವೆ. ಅವರಲ್ಲಿ ನಾವು ತಗೋತೇವೆ ಕೆಲವಷ್ಟು ಔಷಧಿಯನ್ನು. ನಮಗೆ ನಮ್ಮ ಜಾಗದಲ್ಲೇ ಬೆಳೆಸಿ ನಮ್ಮ ಔಷಧಿಯನ್ನು ಮತ್ತೊಬ್ಬರಿಗೆ ಹೇಳದೆ ಈ ಥರದ ಪದ್ಧತಿ ಇಲ್ಲ. ನಮಗೆ ಎಲ್ಲ ಕಡೆಯಿಂದಲೂ ಸಹಕಾರ ಕೊಡ್ತಾರೆ. ಯಾಕೆಂದರೆ ಅರಣ್ಯದಿಂದ ನಾವು ಔಷಧಿಯನ್ನು ಕೀಳುವುದಿಲ್ಲ. ಯಾಕೆ ಕೇಳಿದರೆ, ಈ ಅರಣ್ಯಕ್ಕೆ 2-3 ವಿಭಾಗ ಇದೆ. ವನ, ಉಪವನ, ಅರಣ್ಯ. ಈ ಅರಣ್ಯದ ವನಸ್ಪತಿಗಳು ಅಷ್ಟು ಸಕ್ಸಸ್ ಆಗಿ ವರ್ಕ್ ಮಾಡೋದಿಲ್ಲ. ಯಾಕೆಂದರೆ ಒಂದು ಸಸ್ಯದ ಬೇರು ಮತ್ತೊಂದು ಸಸ್ಯಕ್ಕೆ, ಒಂದು ಮರದ ಟೊಂಗೆ ಮತ್ತೊಂದು ಮರಕ್ಕೆ ಸೇರಿರುವುದರಿಂದ ದುಷ್ಪರಿಣಾಮಗಳಾಗ್ತದೆ ಹೇಳೋ ಕಾರಣಕ್ಕಾಗಿ ನಾವು ವನ ಮತ್ತು ಉಪವನದಲ್ಲಿ, ಈ ಉಪವನಗಳಲ್ಲಿ ಬೆಳೆದಿದ್ದನ್ನೇ ಹೆಚ್ಚು ಬಳಸ್ತೇವೆ. ಮತ್ತು ನಾಡಿ ಔಷಧಿ ಅಥವಾ ನಾಟಿ ಔಷಧಿ ಕೊಡುವವರು ಹೇಳಿದ ತಕ್ಷಣ ಮರ ಗಿಡಗಳನ್ನು ಕೊಲ್ತಾರೆ ಅಥವಾ ಇತ್ಯಾದಿಗಳು ಕೆಲವು ಜನರ ಭಾವನೆಗಳಿದೆ. ಅಡವಿಯಲ್ಲಿ ಅದನ್ನು ಕೀಳ್ತಾರೆ ಹೇಳಿ. ಇಲ್ಲ, ಯಾಕೆ ಕೇಳಿದರೆ ನಮ್ಮ ಎದುರಲ್ಲಿರುವ ಎಲ್ಲದೂ ಸಸ್ಯಗಳು ನಮಗೇನು ಕಾಣಿಸ್ತಾ ಇದೆಯಾ ಇವೆಲ್ಲವೂ ಔಷಧಿನೇ. ಉದಾಹರಣೆಗೆ ಇಲ್ಲಿ ಗರಿಕೆಗಳು ಈ ರೀತಿ ಇದೆ, ಈ ಕಡೆ ಗರಿಕೆ ಇದೆ ಅಲ್ವಾ, ಇದು ಅಮೃತಕ್ಕೆ ಸಮಾನವಾದ ಔಷಧಿನೇ. ಇಲ್ಲಿ ಕಾಣುವ ಹುಲ್ಲು, ಕುರುಚಲು ಇಲ್ಲಿ ಔಷಧಿನೇ. ಇನ್ನೊಂದೇನು ಕೇಳಿದರೆ, ಈ ಔಷಧಿಯನ್ನು ಎಲ್ಲೂ ಮರ ಹೇಳಿ ಯಾರು ಹೇಳಲಿಲ್ಲ, ಗಿಡ ಮತ್ತು ಮೂಲಿಕೆ ಹೇಳಿ ಹೇಳ್ತಾರೆ. ಗಿಡ ಮತ್ತು ಮೂಲಿಕೆ. ಗಿಡ ಅಂದರೆ ಅತ್ಯಂತ ಚಿಕ್ಕದಾದಂಥ ಗಿಡಗಳು, ಇನ್ನು ಮೂಲಿಕೆ ಅಂದರೆ ಬೇರುಗಳು ಅಥವಾ ಗಡ್ಡೆಗಳು ಇತ್ಯಾದಿ. ನಾವು ಬಹುತೇಕ ಎಲ್ಲ ವಿಭಾಗದಲ್ಲೂ ಅದನ್ನು ಬಳಸ್ತೇವೆ. ಬಹುಮೂಲಿಕೆಯಲ್ಲಿ ಮೆಡಿಸಿನ್ ಕೊಡೋದ್ರಿಂದ ನಾವು ಏಕಮೂಲಿಕೆ ಅಲ್ಲ. ಏಕಮೂಲಿಕೆ ಅಂದರೆ ನಾನು ಆಗಲೇ ಹೇಳಿದೆ ನಿಮಗೆ, ಏಕಮೂಲಿಕೆ ಅಂದರೆ ಏಕಮೂಲಿಕೆ, ಬಹುಮೂಲಿಕೆ, ನಾಡಿ, ನಾಟಿ, ಈ ಥರ ಇದೆ ಹೇಳಿದ್ನಲ್ಲ. ಈ ಏಕಮೂಲಿಕೆ ಅಂದರೆ ನಾನು ಒಂದು ಸಸ್ಯಗಳ ಔಷಧಿಯನ್ನು ಕೊಡ್ತೇನೆ, ನೀವು ಯಾವ ಕಾಯಿಲೆಗೂ ಬರ್ಬೋದು, ಆದರೆ ನಾನು ಕೊಡೋದು ಮಾತ್ರ ಅದು ಒಂದೇ ಸಸ್ಯ. ಇದು ಅಷ್ಟು ಪರಿಣಾಮಕಾರಿಯಲ್ಲ. ಯಾಕೆಂದರೆ ಒಂದು ಕಾಯಿಲೆಗೆ 100 ವನಸ್ಪತಿಗಳನ್ನು ಬಳಸಬೇಕಾಗ್ತದೆ. 100 ವನಸ್ಪತಿಗಳಿದೆ. ಯಾಕೆ ಕೇಳಿದರೆ, ಪ್ರದೇಶಾನ್ವಯ ಸಸ್ಯಗಳ ಪ್ರಭೇದ ಮತ್ತು ಪ್ರದೇಶಾನ್ವಯ ಸಸ್ಯಗಳ ಔಷಧಿಗಳನ್ನು ಬೇರೆ ಬೇರೆಯಲ್ಲಿ ಕೊಡ್ತಾರೆ. ಉದಾಹರಣೆಗೆ ಒಂದು ಕಿಡ್ನಿ ಸ್ಟೋನು, ಮೂತ್ರಕೋಶದ ಕಲ್ಲು ಹೇಳಾದರೆ ನಮ್ಮಲ್ಲಿ ಕೊಡುವ ಔಷಧಿಗಳೇ ಬೇರೆ, ಬಯಲುಸೀಮೆಯಲ್ಲಿ ಕೊಡುವ ಔಷಧಿಗಳೇ ಬೇರೆ, ಚಿಕ್ಕಮಗಳೂರು ಆ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಕೊಡುವ ಔಷಧಿಗಳೇ ಬೇರೆ. ಆದರೆ ಕಿಡ್ನಿ ಸ್ಟೋನ್ ಹೋಗುವುದು ಎಲ್ಲ ಔಷಧಿಗಳಿಂದಲೂ, ಎಲ್ಲ ಸಸ್ಯಗಳಿಂದಲೂ ಹೋಗ್ತದೆ. ಹಾಗಾಗಿ ಒಂದು ಕಾಯಿಲೆಗೆ 100 ವನಸ್ಪತಿಗಳು ಬರ್ತದೆ. ಹಾಗೆ 100 ಕಾಯಿಲೆಗೆ ಒಂದು ವನಸ್ಪತಿಗಳು ಬರುವುದಿಲ್ಲ. ಇದನ್ನು ನಾನು ಸಾರಾಸಗಟಾಗಿ ಎಲ್ಲರ ಹತ್ರ ಹೇಳ್ತೇನೆ. ಒಂದು ಕಾಯಿಲೆಗೆ ಒಂದು ವನಸ್ಪತಿಯಿಂದ 100 ಕಾಯಿಲೆಗಳನ್ನು ತೆಗಿಬೋದು ಭಾಳ ಜನ ಕೊಡ್ತಾರೆ. ಅದು ತಪ್ಪು ಅಂತ ನನ್ನ ಭಾವನೆ. ಅದು ಅವರವರು ಇದಕ್ಕೆ ಬಿಟ್ಟಿದ್ದು, ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಬಹುಮೂಲಿಕೆಯಲ್ಲಿ 100 ಸಸ್ಯಗಳು, ನಾನು ಉದಾಹರಣೆಗೆ 600 ಸಸ್ಯಗಳನ್ನು ಗುರುತಿಸಿದೆ. 600 ಸಸ್ಯಗಳನ್ನು ಗುರುತಿಸ್ತೇನೆ. 400 ಸಸ್ಯಗಳನ್ನ ಪ್ರತಿದಿನ ನಾನು ಔಷಧಿಯಾಗಿ ಬಳಸ್ತೇನೆ.
ಈಗ ಇದನ್ನ ಹೇಳಿದ್ರೆ ಬಹುತೇಕ ಪರಿಸರ ಮತ್ತೆ ಇವರು ಅರಣ್ಯ ಇಲಾಖೆ ಇವರು ಸ್ವಲ್ಪ ಬೇಸರ ಆಗ್ಬೋದು. 400 ವನಸ್ಪತಿಗಳನ್ನು ದಿನ ಬಳಸ್ತಾರೆ ಹೇಳಿದ್ರೆ ಎಷ್ಟು ವನ ಹಾಳು ಮಾಡ್ತಾರೆ. ಆದರೆ ಸಸ್ಯಗಳನ್ನು ಬಳಸೋದು ಈ ಮರ ಗಿಡಗಳನ್ನಲ್ಲ, ಕಾಣುತ್ತಿರುವ ಎಲ್ಲ. ಈಗ ಉದಾಹರಣೆಗೆ ಮುಟ್ಟಿದ್ರೆ ಮುನಿಯ, ರಕ್ಕಸಿ, ಅದು ನೆಲನೆಲ್ಲಿ, ಇದು ನೆಲನೆಲ್ಲಿ. ಹೌದು, ಇದು ಮುಟ್ಟಿದ್ರೆ ಮುನಿಯ, ಇದು ಬರ್ತದೆ. ಇದರ ಬೇರು, ಆಮೇಲೆ ಗರಿಕೆ, ಆಮೇಲೆ ಈ ಪೇರಳೆ ಇದೆ, ಇಲ್ಲಿ ಪೇರಳೆ ಇದೆ, ಇಲ್ಲಿ ಮಾದಲ್ ಇದೆ, ಹೌದು, ಅದು ನೋನಿ ಇದೆ. ಆಮೇಲೆ ಚಂದ್ರಕಾಂತಿ, ಅತಿ ಅಮೂಲ್ಯವಾದಂಥ ವನಸ್ಪತಿ ಅದು ಚಂದ್ರಕಾಂತಿ. ಇವೆಲ್ಲ ನಾವೇ ನೆಟ್ಟು ಮಾಡ್ಕೊಳ್ಳುವಂಥದ್ದು ಹೂ ಮತ್ತೆ ಅದರ ಸಸ್ಯ. ನೀವು ಹೇಳ್ದಂಗೆ ಅದನ್ನ ಮರದಿಂದ ತೆಗೆಯೋದಲ್ಲ, ಜನರು ತಪ್ಪು ಕಲ್ಪನೆಯಲ್ಲಿದ್ದಾರೆ. ಮರದಿಂದ ಇವರೆಷ್ಟು ಅರಣ್ಯನ ಇದರ ಮುಂದುವರಿಸ್ತಾ ನಾನು ಆಗ್ಲೇ ಹೇಳಲಿಕ್ಕೆ ಹೊರಟಿದ್ದೇನು ಕೇಳಿದ್ರೆ, ನಾವು ಬಳಸುವ ಸಸ್ಯಗಳ 400ರಲ್ಲಿ ಯಾವ್ಯಾವ ರೀತಿಯಲ್ಲಿ ಬಳಸ್ತೇವೆ, ಯಾವ್ಯಾವುದನ್ನು ತೆಗಿತೇವೆ ಹೇಳೋದನ್ನು ನಿಮ್ಗೊಂದು ಸಣ್ಣ ಮಾಹಿತಿ ಕೊಡ್ತೇವೆ. ಕೇವಲ 20ರಷ್ಟು ಮರದ ಚಕ್ಕೆಗಳನ್ನು ಬಳಸ್ತೇವೆ, 20ರಷ್ಟು. ಆಮೇಲೆ ಒಂದು 35ರಿಂದ 38 ತರುಲೆತೆ ಅಂದರೆ ಬಳ್ಳಿ ಹೇಳ್ತಾರೆ, ಅದಕ್ಕೆ ಬಳ್ಳಿಗಳನ್ನು ಬಳಸ್ತೇವೆ. ಆಮೇಲೆ ಒಂದು 50ರಿಂದ 60 ಈ ಮರದಲ್ಲಿ ಅಥವಾ ಎಲ್ಲ ಕಡೆ ಇರುವ ಬದನಿಕೆಗಳು ಬರ್ತವೆ. ಬದನಿಕೆ ಅಂದರೆ ಒಂದೇ ಮರದಲ್ಲಿ ಮತ್ತೊಂದು ಸಸ್ಯ ಹುಟ್ಟುವುದು. ಅದಕ್ಕೆ ಬಹುತೇಕ ಎಲ್ರಿಗೂ ಗೊತ್ತು, ಬದನಿಕೆ ಅಂದರೆ ಬಂದಾಳಿ ಕೇಳಿ ಹಳ್ಳಿಯಲ್ಲಿ ಹೇಳ್ತಾರೆ, ಬಂದಾಳಿ ಕೇಳಿ, ಅದನ್ನು ಬಳಸ್ತೇವೆ. ಆಮೇಲೆ ಸಾಧಾರಣ ಒಂದು 150 ಎಲೆಗಳನ್ನು ಬಳಸ್ತೇವೆ, 150 ಜಾತಿಯ ಎಲೆಗಳನ್ನು ಬಳಸ್ತೇವೆ. 150 ಎಲೆ ಅಲ್ಲ, 150 ಜಾತಿಯ ಎಲೆಗಳನ್ನು ಬಳಸ್ತೇವೆ. ಆಮೇಲೆ ಈ ಕುರುಚಿಲು ಇದೆ ಅಲ್ವಾ, ಕುರುಚಿಲು 65 ರೀತಿಯ ಕುರುಚಿಲುಗಳನ್ನು ಬಳಸ್ತೇವೆ ನಾವು. ಗರಿಕೆ ಇರ್ಬೋದು, ಮುಚ್ಚಿಗ ಇರ್ಬೋದು, ನೆಲನೆಲ್ಲಿ ಇರ್ಬೋದು, ಈ ಥರ ಸುಪತ್ತಿ ಇರ್ಬೋದು, ಒಂದೆಲಗ ಇರ್ಬೋದು, ಅನೇಕ ಅಂತೂ 65 ರೀತಿಯ ಕುರುಚಿಲು ಗಿಡಗಳನ್ನು ಬಳಸ್ತೇವೆ. ಆಮೇಲೆ 18 ಜಾತಿಯ ಬೇರುಗಳನ್ನು ಬಳಸ್ತೇವೆ, 18 ಜಾತಿಯ ಬೇರುಗಳನ್ನು ಬಳಸ್ತೇವೆ. ಅದು ಬೇರನ್ನು ಬಳಸೋದಿದ್ರೆ ಒಂದು ಗಿಡದಲ್ಲಿ ಒಂದು ಬೇರನ್ನು ಅಥವಾ 3 ಬೇರನ್ನು, 3 ಬೇರುವರೆಗೆ ತೆಗೀತದೆ, ಅದಕ್ಕೂ ಮೇಲೆ ತೆಗೆಯುವುದಿಲ್ಲ. ಯಾಕಂದ್ರೆ ಆ ಗಿಡ ಉಳಿಬೇಕಲ್ವ, ನಮಗೆ ಬೇಕು ಹೇಳೋದಕ್ಕಿಂತ ಗಿಡದ ಸಂತತಿ ಉಳಿಬೇಕು. ನಮಗೆ ಅದಿಲ್ಲ ಅಂದರೆ ಬೇರೆ ಕಡೆಯಲ್ಲಿ ನಾವು ತಗೊಬರ್ತೇವೆ, ಆದರೆ ಅದನ್ನೇ ಕಿತ್ತು ತೆಗೆದು ಕೊಲ್ಲುವ ಪ್ರಯತ್ನಕ್ಕೆ ಹೋಗುದಿಲ್ಲ. ಈಗ ಒಬ್ಬ ಆಯುರ್ವೇದ ವೈದ್ಯ ಆದವನು ಜೀವಿಗಳನ್ನು ಉಳಿಸುವುದು, ಜೀವ ಇರುವ ಸಸ್ಯಗಳಿಂದಲೇ ಮತ್ತೊಂದು ಜೀವಿಯನ್ನು ಉಳಿಸುವುದು. ಹಾಗಾಗಿ ಈ ಜೀವ ಉಳಿಸ್ಲಿಕ್ಕೆ ಆ ಜೀವ ಕೊಲ್ಲುವುದಲ್ಲ ಹೇಳುವ ಸಿದ್ಧಾಂತದಿಂದ ನಾವು ಆ ಸಸ್ಯಗಳನ್ನು ಕೊಲ್ಲುವುದಿಲ್ಲ. ಅದಕ್ಕೆ ನಾವು ಏನು ತೆಗೆದೇವ ಅದನ್ನು ಅಷ್ಟೇ ಪದ್ಧತಿ ಮಣ್ಣು ಹಾಕಿ ಮತ್ತು ಅದಕ್ಕೆ ಚೆನ್ನಾಗಿ ಮತ್ತದು ಬೆಳೆಯುವಂಗೆ ಮಾಡೇ ಬರ್ತೇವೆ. ಆಮೇಲೆ ಪ್ರತಿ ವರ್ಷ ಒಂದು 150ರಿಂದ 200 ವನಸ್ಪತಿ ಸಸ್ಯಗಳನ್ನು ನಾವು ನೆಡ್ತೇವೆ. ನಮ್ಮಲ್ಲಿ ನೆಡ್ತೇವೆ, ಬೇರೆ ಕಡೆ ನಡೆಸ್ತೇವೆ. ಉದಾಹರಣೆಗೆ ಇಲ್ಲಿ ಉಮ್ಮಚ್ಚಿಗೆ ಹೇಳಿ ಬಂತು ಯಲ್ಲಾಪುರ ರೋಡಲ್ಲಿ, ಆಮೇಲೆ ಇಲ್ಲಿ ಕೆರೆಕೊಪ್ಪ ಸೊರಬ ತಾಲೂಕಲ್ಲಿ, ಅವರೆಲ್ಲ ತುಂಬ ಸಸ್ಯ ಆಸಕ್ತರು, ಪರಿಸರ ಆಸಕ್ತರು ಮತ್ತು ಆಯುರ್ವೇದದ ತುಂಬ ಆಸಕ್ತರು. ಕೆರೆಕಾಯಿ ಕೊಪ್ಪಲುಗಳು ಬರ್ತವೆ, ಮಂಜುನಾಥ ಹೆಗಡೆಯವರು ಹೈಕೋರ್ಟ್ ವಕೀಲರು, ಅವರಂಥವರ ಎಲ್ಲ ತುಂಬ ನಾವು ಸಸ್ಯಗಳ ಪರಿಚಯ ಇತ್ಯಾದಿಗಳನ್ನು ಮಾಡ್ತಾ ಹೋಗ್ತೇವೆ.